ಹಾಯ್ ಗಾಯ್ಸ್, ಎಲ್ಲ ಏನು ಮಾಡ್ತಾಯಿದ್ದೀರಾ? ತಿಂಡಿ ಆಯಿತಾ? ಇವತ್ತು ಬೇಜಾರಾಗ್ತಾಯಿತ್ತು, ತೋಟಕ್ಕೆ ಹೋಗೋಣ ಅಂತ ತೋಟಕ್ಕೆ ಬಂದ್ವಿ. ತೋಟ ಬ್ಲಾಗ್ ಮಾಡಿದ್ದಿಲ್ಲ, ಮಾಡೋಣ ಅಂತ ಬಂದೆ. ಇವತ್ತು ತೋಟದಲ್ಲಿ ಏನು ಕೆಲಸ ಇದ್ದಿಲ್ಲ, ಸಣ್ಣ ಪುಟ್ಟ ಕೆಲಸ ಅಷ್ಟೇ ಮಾಡೋದು. ತೋಟ ಬಂದುಬಿಟ್ಟು ಕೂತ್ಕೊಂಡ್ವಿ. ನನ್ನ ತಮ್ಮ ಇದ್ದ, ನಮ್ಮ ಆಂಟಿ ಮಗ ಮಾತಾಡ್ಕೊತ ಕೂತ್ಕೊಂಡ್ವಿ. ಈರುಳ್ಳಿ ಗಿಡ ಹಾಕಿದ್ವಿ ಮತ್ತು ಮುಳುಗಾಯಿ ಹಾಕಿದ್ವಿ. ಈರುಳ್ಳಿ ಇನ್ನೂ ನಾಟಿ ಥರ ಮಾಡಬೇಕು, ಮಾಡಿಲ್ಲ. ಅದು ಮಾಡಿದಾಗ ಆ ವಿಡಿಯೋ ಒಂದು ಹಾಕ್ತೀನಿ. ಮುಳುಗಾಯಿ ಅಲ್ಲಲ್ಲೇ ಹಾಕಿದ್ವಿ, ಒಟ್ಟಿಗೆ ಹಾಕಿದ್ವಿ. ಆಮೇಲೆ ಒಂದೊಂದು ಅಡಿ ದೂರ ಬಿಟ್ಟು ಹಾಕಿದ್ದೀವಿ. ತೋಟಕ್ಕೆ ಕಾಯಿಲೆ ಬಿದ್ದುಬಿಟ್ಟಿದೆ, ಗಿಡಕ್ಕೆಲ್ಲ ಎಲೆಗೆಲ್ಲ ಬಿಸಿಲಿಗೆ ಥರ ಬಿಳಿ ರೋಗ ಅಂತ ಬರುತ್ತೆ. ಸಲ ಕೆಂಪು ರೋಗ ಅಂತ ಬರೋದು, ಗರಿಯಿಂದ ಹಿಂಗೆ ಎಳೆದಾಗ ಕೆಂಪು ಆಗೋದು. ಈಗ ಬಿಳಿ ರೋಗ ಅಂತ ಬಂದಿದೆ. ಅದಕ್ಕೆ ಔಷಧಿ ಹೊಡಿಬೇಕು. ನಮ್ಮ ಮನೆಯಲ್ಲಿ ಟಿಲ್ಲರ್ ತಂದು ಎಲ್ಲ ನೀರು ತುಂಬಿಸಿ ರೆಡಿ ಮಾಡಿಟ್ಟಿದ್ದಾರೆ. ಬಿಸಿಲಲ್ಲಿ ಹೊಡಿದ್ರೆ ಹಾಳಾಗುತ್ತೆ ಗಿಡ ಎಲ್ಲ ಇರೋದು. ಹಾಗಾಗಿ ಸಂಜೆ ಬಂದು ಹೊಡಿತಾರೆ. ನೀರೆಲ್ಲ ಬಿಟ್ಟಿದ್ವಿ, ಇನ್ನೂ ಕರೆಂಟು ಬಂದಿಲ್ಲ, ಈ ಕಡೆ ಲೈನ್ ಬಂದಿಲ್ಲ. ಹಾಗೆ ತೋಟ ಎಲ್ಲ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಆಂಟಿ ತೋಟದಲ್ಲಿ ಎಲೆ ಬಡ್ಡಿ ಹಾಕಿದ್ದಾರೆ. ಅಲ್ಲಿ ಯಾರೋ ಎಲೆ ಕೊಯ್ಯಕ್ಕೆ ಬಂದಿದ್ರಂತೆ. ಅದನ್ನೇ ನೋಡ್ಕೊತ ನಿಂತಿದ್ದೆ, ಜೋರು ಮಾಡ್ಕೊತ. ಯಾಕೆ ಕೇಳ್ತೀರಾ ಅಂತ. ಅವ್ರು ಎಲೆ ಬಳ್ಳಿ ಹಾಕಿದ್ದಾರೆ, ನಾವು ಹಾಕಿಲ್ಲ. ಮುಂದಿನ ಸಲ ಹಾಕೋಣ ಅಂತ ಇದ್ದೀವಿ. ಬಟ್ ಇಲ್ಲಿ ಹಾಕೋಕ್ಕೆ ತುಂಬ ಕಳ್ಳರು ಬಂದು ಕಿತ್ಕೊಂಡು ಹೋಗ್ತಾರೆ. ಕೇಳ್ಬಿಟ್ಟು ಕಿತ್ಕೊಂಡು ಹೋದರೆ ಬಿಡು ಅನ್ಬೋದು. ಕದ್ದು ಮುಚ್ಚಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಚಿಗುರೋದೆಲ್ಲ ಕಿತ್ಕೊಂಡು ಹೋಗ್ತಾರೆ. ಚಿಗುರುತ್ತಿರುತ್ತೆ, ಅವಾಗೆ ಸಣ್ಣ ಸಣ್ಣ ಎಲೆಲ್ಲ ಕಿತ್ಕೊಂಡು ಹೋಗ್ತಾರೆ, ಎಳೆದೆಲ್ಲ. ಇದಿಷ್ಟು ನಮ್ಮ ತೋಟ. ಇನ್ನೂ ಮುಂದಿದೆ. ಇಲ್ಲಿಗೆ ಎಂಡಾಗತ್ತೆ ನಮ್ಮ ತೋಟ. ಇಲ್ಲಿಂದ ಆ ಕಡೆ ಅಲ್ಲಿ ಒಂದು ಲಿಂಗಮುದ್ರೆ ಕಲ್ಲಿದೆ. ಇದೇ ತುಂಬ ವರ್ಷ ಆಯಿತು, ಬಟ್ ನಾವು ಪೂಜೆ ಮಾಡ್ತಾ ಇರಲಿಲ್ಲ. ಹೋದ ಶಿವರಾತ್ರಿಯಿಂದ ಪೂಜೆ ಮಾಡ್ತಾಯಿದ್ದೀವಿ. ಅಮಾಸೆಗೆ ಮಾತ್ರ ಮಾಡ್ತೀವಿ. ಈಗ ಮತ್ತು ಯುಗಾದಿಗೆ ಮಾಡ್ತೀವಿ. ನಾವಲ್ಲಿ ಮುಟ್ಟಲ್ಲ, ಭಟ್ರು ಇಟ್ಟಿದ್ದೀವಿ. ಅವ್ರು ಬಂದು ಪೂಜೆ ಮಾಡ್ತಾರೆ. ಎಲ್ಲ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ. ನಾವು ಕ್ಲೀನ್ ಮಾಡೋಕ್ಕೆ ಬರಲ್ಲ, ಅದು ಮುಟ್ಟಕ್ಕೆ ಬರಲ್ಲ. ಅವರೇ ಬಂದು ಕ್ಲೀನ್ ಮಾಡ್ಕೋಬೇಕು. ಅಡಿಕೆ ಮರಕ್ಕೆ ಸುಣ್ಣ ಎಲ್ಲ ಹೊಡೆದ್ರೂ ಕೂಡ ಕಾಯಿಲೆ ಜಾಸ್ತಿ ಆಗ್ತಾಯಿದೆ. ಗಿಡ ಫಸಲು ಬಿಡ್ತಾಯಿಲ್ಲ, ಎಲ್ಲ ಹಿಂಗಾರ ಹೊಡ್ಕೊಂಡಿದ್ದಾವೆ. ಇನ್ನು 3 ತಿಂಗಳಿದೆ ಅಡಿಕೆ ಬರೋಕ್ಕೆ. ಅದೇ ಕೆಳಗಡೆ ಇದೆ ಅನಿಸುತ್ತೆ, ಬಟ್ ನಮಗೆ ಕಾಣಿಸಿರೋದು ಅಷ್ಟೇ. ಅವರು ಕ್ಲೀನ್ ಮಾಡಿಸ್ರಿ ಅಂತಾರೆ. ನಮಗೆ ಭಟ್ರು ಕ್ಲೀನ್ ಮಾಡ್ಸೋಕ್ಕೆ ಭಯ ಆಗಿದೆ. ಟಚ್ ಮಾಡಿದರೆ ಮತ್ತೆ ನಮಗೆ ದೋಷ ಅಂತ ಅಂದ್ಬಿಟ್ಟು. ಸಂಜೆ ಮೋಟ್ರು ತಗೊಬಂದು ಔಷಧಿ ಹಾಕ್ಕೊಂಡು ಹೊಡಿತಾರೆ. ಗಿಡ ಎಲ್ಲ ಒಂಥರ ಕಾಯಿಲೆ ಬಂದಿರ್ತಾ ಆಗಿಬಿಟ್ಟಿದೆ, ವೀಕ್ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಊಟ ಕೊಟ್ಟರೆ ನಮಗೆ ಊಟ ಬರೋದು. ಅದು ಹೊಟ್ಟೆ ತುಂಬಿದ್ರೆ ಅಲ್ವಾ ನಮಗೆ ತುಂಬಿಸೋದು ಹೊಟ್ಟೆನ. ಅದಷ್ಟು ಫುಲ್ ಏನು ಕಾಣ್ತಿದೆ ಅದೆಲ್ಲ ಅಷ್ಟು ನಮ್ಮದೇ ತೋಟ. ಮಿನಿಮಮ್ ಒಂದು 1/4 ಎಕರೆ ಇದೆ. ಆ ಕಡೆ ಮೂಲೆ ಒಂದಿತ್ತು, ಅದು ವಿಡಿಯೋ ಮಾಡೋದು ಮರೆತುಬಿಟ್ಟೆ. ಈಗ ಹೋಗ್ತಾ ಇದ್ದೀನಿ ರೋಡಲ್ಲಿ, ನಿಮಗೆ ತೋರಿಸ್ಕೊಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಬೇರೆ ಕೂತಿದ್ದಾರೆ ಅಲ್ಲಿ. ನಮ್ಮ ಮನೆಯವರು, ನನ್ನ ತಮ್ಮ ಇಬ್ಬರು ಕೂತಿದ್ದಾರೆ ಮಾತಾಡ್ಕೊತ. ಹೇಳೋಕ್ಕಷ್ಟೇ ಚೆಂದ ತೋಟ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕಿದ್ರೇ ಬರೋದು. ಗೊಬ್ಬರ ಹಾಕ್ತಾ ಇರಬೇಕು, ಕರೆಕ್ಟ್ ಟೈಮಿಗೆ ನೀರು ಬಿಡ್ತಾ ಇರಬೇಕು. ಎಲ್ಲ ಮಾಡಿದ್ರು ಕೂಡ ಅಡಿಕೆ ಎಲ್ಲ ಉದುರು ಹೋಗ್ತವೆ. ಅದಕ್ಕೆ ಹರಳು ಅಂತಾರೆ. ಹರಳೆಲ್ಲ ಉದುರು ಹೋಗ್ತಾ ಇರ್ತವೆ. ಮಳೆಗಾಲ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಗಿಡ ಎಲ್ಲ. ಮಳೆಗಾಲ ಇಲ್ಲ ಅಂದರೆ, ಮಳೆ ಬಿದ್ದಿಲ್ಲ ಅಂದರೆ ಬಿಸಿಲಿಗೆಲ್ಲ ಸುಟ್ಟೋಗಿರುತ್ತೆ. ನೋಡಿ ಫ್ರೆಂಡ್, ನಮ್ಮ ಮನೆಯವರು, ನಮ್ಮ ತಮ್ಮ ಕೂತಿದ್ದಾರೆ. ಹೋದ ವರ್ಷ ಎಲ್ಲ ಮಣ್ಣು ಹೊಡ್ಸಿದ್ವಿ. ಹೋದ ಸಲ ಅಡಿಕೆ ಬಂದಿದ್ದ ದುಡ್ಡಲ್ಲಿ ಅಡಿಕೆ ಹೋದ ಸಲ ಕಮ್ಮಿ ಇತ್ತು. 2.5 ಲಕ್ಷ ಬಂದಿತ್ತು. ಅದರಲ್ಲಿ
ಎಲ್ಲ ಫುಲ್ಲು ಬರೀ ಮಣ್ಣೆ ಹೊಡ್ಸಿದ್ದೀವಿ 2.5 ಲಕ್ಷಕ್ಕೂ ಕೂಡ. ಯಾಕಂದರೆ ತುಂಬ ಡೌನ್ ಆಯಿತು, ನೀರು ನಿಲ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಬದ ಮಾಡಿ ಬಿಟ್ಟಿದ್ದೀವಿ ನೀರು ನಿಲ್ಲಕ್ಕೆ. ಬಿಸಿಲು ಜಾಸ್ತಿ ಅಲ್ಲ, ನೀರು ಎಷ್ಟು ಇರುತ್ತೋ ಅಷ್ಟು ಗಿಡಗಳು ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವ್ರು ಕೂತಿದ್ದಾರೆ. ನಮ್ಮ ಮನೆಯವ್ರ ಹಿಂದೆ ಕಾಣ್ಬೋದು ಅನಿಸುತ್ತೆ, ಹಿಂದೆ ಕಾಣ್ತಾ ಇದೆಯಲ್ಲ ಅದು ಕೂಡ ನಮ್ಮದೇ. ಅಲ್ಲೊಂದು 15 ಗಿಡ ಇದ್ದಾವೆ. ಈ ಕಡೆ ಇನ್ನೂ ಶಂಟ್ರದಯ ನಾವು ಹಾಕಿಲ್ಲ, ಆ ಕಡೆ ಎಲ್ಲ ಹಾಕಿದ್ದೀವಿ. ನಮ್ಮ ಮನೆಯವ್ರು ನನ್ನೇ ನೋಡ್ತಾ ಇದ್ದಾರೆ, ಏನು ಮಾಡ್ತಾಳೆ ಇವಳು ಅಂತ. ನನ್ನ ತಮ್ಮ ನಗಾಡ್ತಾ ಇದ್ದಾನೆ ನಾನು ನೋಡಿಬಿಟ್ಟು. ಅವನು ಎಲೆ ಕೊಯ್ಯಕ್ಕೆ ಬಂದಿದ್ದ, ವೀಳ್ಯದೆಲೆ.